ಹಾಯ್ ಹಲೋ ಬ್ಯೂಟಿಫುಲ್ ವರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಟ್ಯಾರೋ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಹೇಳುತ್ತೆ, ಫೈನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಈ ರೀಡಿಂಗ್ನ ಯಾರು ಬೇಕಾದರೂ ನೋಡ್ಬೋದು. ನಿಮಗೆ ಜಾಬ್ ಇರಲಿ, ಜಾಬ್ ಇಲ್ಲದೇ ಇದ್ರಿ, ಹೌಸ್ ವೈಫ್ ಆಗಿರಿ, ಹೌಸ್ ವೈಫ್ ಆಗದೇ ಇರಿ, ಯಾರು ಬೇಕಾದರೂ ಈ ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಬನ್ನಿ ಇವಾಗ ರೀಡಿಂಗ್ನ ಶುರು ಮಾಡೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಬಟ್ ಇವತ್ತಿನ ಆಪ್ಷನ್ಸ್ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕಾಣ್ತಾ ಇರ್ಬೋದು. 1 ಮಿನಿಟ್, ನಾನು ಕ್ಯಾಂಡಲ್ನ ಉರಿಸ್ತೀನಿ. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಬಟ್ ಆಪ್ಷನ್ಸ್ ತುಂಬ ಡಿಫ್ರೆಂಟ್ ಆಗಿದೆ, ರೈಟ್? ಸೊ ಎಸ್, ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ಅಲ್ಲಿದೆ ಲೀಫ್, ಆಪ್ಷನ್ ನಂಬರ್ 2ಅಲ್ಲಿದೆ ಸ್ಟೋನ್. ಥರ ಇದೆ ಸ್ಟೋನ್. ಓಕೆ, ಈ ಆಬ್ಜೆಕ್ಟ್ ನೋಡಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನಾನು, ಅದನ್ನ ಹೋಗಿ ನೋಡಿ ಆ್ಯಂಡ್ ಫೈಲನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೊ ಆಗ ಇಂಟ್ಯೂಟಿವ್ಲಿ ಕೂಡ ನೀವು ಫೈಲನ್ನು ಪಿಕ್ ಮಾಡ್ಬೋದು. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಫೈಲ್ ನಂಬರ್ 1. ಸೊ ಯಾರು ಈ ಲೀಫನ್ನು ಚೂಸ್ ಮಾಡಿದ್ದೀರಾ, ಸೊ ಈ ರೀಡಿಂಗ್ ನಿಮ್ಮದು. ಓಕೆ, ಸೊ ಫೈನಾನ್ಷಿಯಲಿ ಸಿಚುವೇಶನ್ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ ಫೈಲ್ ನಂಬರ್ 1, ನಿಮ್ಮ ಹಣದ ಬಗ್ಗೆ, ನಾನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೊಂದು ಕಾನ್ಫಿಡೆಂಟ್ ಇದೆ, ನಿಮಗೊಂದು ವಿಶ್ವಾಸ ಇದೆ. ಏನು ಅಂತಂದರೆ ನಾನು ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ ಅದನ್ನ ಸರಿಯಾಗಿ ಮಾಡಬಹುದು, ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೀವು ತುಂಬ ಸ್ಮಾರ್ಟ್ ಇದ್ದೀರಾ. ಹೇಗೆ ಅಂತಂದರೆ ಹಣನ ಯಾವ ಥರ ಖರ್ಚು ಮಾಡಬೇಕು, ಯಾವ ಥರ ಉಳಿತಾಯ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಕೆಲವೊಬ್ಬರು ನಿಮ್ಮನ್ನು ಹೇಳ್ಬೋದು ಏನು ಅಂತಂದರೆ ನೀವು ತುಂಬ ಕಂಜೂಸ್ ಪರ್ಸನ್ ಅಂತ ಕೂಡ ಹೇಳ್ಬೋದು. ಓಕೆ, ಆ್ಯಂಡ್ ಆ ಥರ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಓಕೆ, ಆ್ಯಂಡ್ ಕೆಲವೊಮ್ಮೆ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ, ಕೆಲವೊಮ್ಮೆ ಇಂಬ್ಯಾಲೆನ್ಸ್ ಆಗುತ್ತೆ. ಬಟ್ ನನಗೆ ಒಂದು ಓವರಾಲ್ ಹೇಳಬೇಕು ಅಂತಂದರೆ ನಿಮಗೆ ತುಂಬ ಕಾನ್ಫಿಡೆಂಟ್ ಇದೆ. ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಏನಿದೆ ನೋಡಿ ಅದರಲ್ಲೊಂದು ಕಾನ್ಫಿಡೆಂಟ್ ಇದೆ. ರೈಟ್ ನಾವು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಸರಿಯಾಗಿ ಇಲ್ಲ ಅಂತಂದ್ರು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲ ಅಂತಂದ್ರು ನಿಮಗೆ ಒಂದು ಧೈರ್ಯ ಇದೆ. ಏನು ಅಂತಂದರೆ ಮುಂದಕ್ಕೆ ಸರಿ ಆಗಬಹುದು, ಮುಂದಕ್ಕೆ ಸರಿ ಹೋಗಬಹುದು ಅನ್ನೋದು ನಿಮಗೆ ತುಂಬ ಧೈರ್ಯ ಇದೆ. ಹಾಗೆ ನೀವು ತುಂಬಾ ಮಹತ್ವಾಕಾಂಕ್ಷಿ ಕೂಡ, ಫೈಲ್ ನಂಬರ್ 1. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬ್ಯಾಲೆನ್ಸ್ ಬಗ್ಗೆ ನಾನು ಮೊದಲೇ ಹೇಳಿದೆ ನಿಮಗೆ, ರೈಟ್? ಸೊ ಅದೇ ಕಾರ್ಡ್ ಬಂದಿದೆ, ಬ್ಯಾಲೆನ್ಸ್. ಓಕೆ, ಆ್ಯಟಿಟ್ಯೂಡ್ ಇದೆ ನಿಮಗೆ. ಫೈಲ್ ನಂಬರ್ 1 ನಿಮಗೆ ಯಾವ ಥರ ಆ್ಯಟಿಟ್ಯೂಡ್ ಇದೆ ಅಂತಂದರೆ, ಸೊ ನಾಳೆ ಅಲ್ವಾ, ನಾಳೆ ನೋಡೋಣ. ಇವತ್ತಿಗೆ ಸರಿಯಾಗಿ ನಾನು ಲೈಕ್ ಫುಲ್ಫಿಲ್ ಮಾಡ್ತೀನಿ, ನನ್ನ ಇಚ್ಛೆ ಇರಬಹುದು. ಇಲ್ಲ ಅಂದರೆ ಏನಾದರೂ ನಿಮಗೆ ತಿನ್ನಬೇಕು ಅಂತ ಇಚ್ಛೆ ಆದರೂ ಕೂಡ ನೀವು ಹಣ ಖರ್ಚು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ, ಒಳ್ಳೆಯದಕ್ಕೆ. ಓಕೆ, ಸೊ ನಿಮ್ಗೇನಾದರೂ ಬೇಕು, ಇಲ್ಲಾಂದರೆ ಫ್ಯಾಮ್ಲಿಗೆ ಏನಾದರೂ ಬೇಕು ಅಂದಾಗ. ಓಕೆ, ಸೊ ಆ ಥರ ಎನರ್ಜಿ ನನಗಿಲ್ಲಿ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಹೈ ಪ್ರಿಸ್ಟೆಸ್ ಎನರ್ಜಿ ಸಿಕ್ತು. ಸೊ ಎಸ್, ಯು ವೆರಿ ಇಂಟೆಲಿಜೆಂಟ್. ಲೆಟ್ಸ್ ಸಿ. ಫೈಲ್ ನಂಬರ್ 1. ದ ಮೂನ್. ಓಕೆ, 8 ಆಫ್ ಪೆಂಟಿಕಲ್ಸ್ ನೋಡಿ, ಪೆಂಟಿಕಲ್ಸ್ ಎನರ್ಜಿ ಇದೆ ಇಲ್ಲಿ. ಓಕೆ, the hermit. Yes, very wise. Bottom of the deck, the hanged man. Okay, ರೈಟ್ ನಾವು ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ರೈಟ್ ನಾವು ನಿಮಗೆ ಅನಿಸ್ಬೋದು ನನ್ನಲ್ಲಿ ಜಾಬ್ ಇದೆ, ನನಗೆ ಒಳ್ಳೆ ಸ್ಯಾಲ್ರಿ ಇದೆ,
ಆದರೂ ಕೂಡ ನಾನು ಕೆಲವೊಮ್ಮೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಯಾಕೆ ನಾನು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ? ಎಲ್ಲಿ ನಾನು ಎಡವ್ತಾ ಇದ್ದೀನಿ, ಇಲ್ಲಾಂದರೆ ಏನಾದರೂ ಬ್ಲಾಕೇಜ್ ಇದೆಯಾ, ಏನಾದರೂ ಸ್ಟಕ್ನೆಸ್ ಇದೆಯಾ ಅಂತ ನಿಮಗೆ ಅನಿಸ್ಬಹುದು ಪೈಲ್ ನಂಬರ್ 1. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ನೋಡಿ, ರೈಟ್ ನಾವು ಚೆನ್ನಾಗಿಲ್ಲ ಅಂತಂದರೆ ಮುಂದೆ ಚೆನ್ನಾಗಾಗುತ್ತೆ. ಓಕೆ, ಮುಂದೆ ಚೆನ್ನಾಗಾಗುತ್ತೆ. ಯಾರ್ದು ಆರ್ಥಿಕ ಪರಿಸ್ಥಿತಿ ಆಲ್ರೆಡಿ ತುಂಬ ಚೆನ್ನಾಗಿದೆ ಅಂತಂದರೆ ಇನ್ನಷ್ಟು ಚೆನ್ನಾಗಾಗುತ್ತೆ. ಓಕೆ, ಬಿಕಾಸ್ ದ ಸನ್ ಕಾರ್ಡ್ ಮುಂದೆ ಬೇರೆ ಯಾವ ಕಾರ್ಡ್ ಏನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ನಿಮಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ನೋಡಿ ಅದು ಸುಧಾರಣೆ ಆಗುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ನೋಡಿ ಅವರೇ ತಗೊಳ್ಳಿ. ಓಕೆ, ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸತತವಾಗಿ ನೀವು ಯಾವುದಕ್ಕೆ ಪ್ರಯತ್ನ ಪಡ್ತೀರಿ ನೋಡಿ, ಏನಾದರೂ ಸೇವಿಂಗ್ಸ್ಗಿರ್ಬೋದು, ಇಲ್ಲ ಅಂದರೆ ಏನೋ ಲೈಕ್ ಏನಾದರೂ ತಗೊಳ್ಳೋದಕ್ಕಿರಬಹುದು, ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ನೀವು ಹಣನ ಸೇವ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ಡಿಸೈರ್ಸ್ ಏನಿದೆ ನೋಡಿ ಅದನ್ನು ನೀವು ಫುಲ್ಫಿಲ್ ಮಾಡಬಹುದು. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಅಂತಂದರೆ ಲೈಕ್ ಹಣ ಇದ್ದರೆ ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ. ಅಫ್ಕೋರ್ಸ್ ನಮಗೆ ಹಣ ಬೇಕೇ ಬೇಕು ಅಲ್ವಾ? ನಾವು ಸರ್ವೈವ್ ಆಗಬೇಕು ಅಂತಂದರೆ ಹಣ ಬೇಕೇ ಬೇಕು ನಮ್ಮ ಲೈಫಲ್ಲಿ. ಇಲ್ಲಿ ಕೂಡ ನಿಮಗೆ ಅದನ್ನು ಹೇಳ್ತಾ ಇದ್ರೆ ಏನು ಅಂತಂದರೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಮಾಡಬೇಡಿ. ಪೈಲ್ ನಂಬರ್ 1, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚಿಂತೆ ಮಾಡಬೇಡಿ. ಏನು ಕರ್ಮ ಇದೆ ಒಳ್ಳೆ ಕರ್ಮನ ಮಾಡಿ, ನಿಮ್ಮನ್ನು ನೀವು ಇಲ್ಯೂಷನ್ಗೆ ಹಾಕ್ಕೊಳ್ಬೇಡಿ. ಓಕೆ, ಭಯ ಪಡ್ಕೊಳ್ಬೇಡಿ. ಏನು ಅಂತಂದರೆ ಲೈಕ್ ಹಣನ ನಾನು ಕಳ್ಕೊಂಡ್ರೆ, ಇಲ್ಲ ಹಣನ ನಾನು ಈ ಥರ ಖರ್ಚು ಮಾಡೋದ್ರಿಂದ ನನಗೆ ಇನ್ನೊಂದು ಸಿಚುವೇಶನ್ ಲೈಕ್ ಇನ್ನೊಂದು ಪ್ರಾಬ್ಲಮ್ಗೆ ಹಣ ಉಪಯೋಗ ಆಗದೇ ಇದ್ದರೆ, ಸೊ ಆ ಥರ ಭಯ ಇದೆ. ಇಲ್ಲಿ ಭಯನ ಇಟ್ಕೊಳ್ಬೇಡಿ. ಬಿಕಾಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಾಗುತ್ತೆ, ಮುಂದೆ ಚೆನ್ನಾಗಾಗುತ್ತೆ. ದ ಥಿಂಗ್ ಈಸ್ ದ್ಯಾಟ್ ಏನು ಅಂತಂದರೆ, ನಿಮಗೆ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಆಲ್ರೆಡಿ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಂತಂದರೆ ಬೆಸ್ಟ್, ವೆರಿ ಗುಡ್. ಓಕೆ, ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ನಿಮ್ಮ ಖರ್ಚು ವೆಚ್ಚು ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ಓಕೆ, ಆ್ಯಂಡ್ ನೀವು ಹಣನ ಎಲ್ಲೆಲ್ಲ ಸೇವ್ ಮಾಡ್ತೀರಾ, ಹಣದ ಬಗ್ಗೆ ಏನು ಪ್ಲ್ಯಾನ್ ನಿಮ್ಮದು, ಅದನ್ನ ಯಾರ ಜೊತೆನೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇರದೇ ಇರಲಿ, ಸೊ ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಅದು ನಿಮಗೆ ಮಾತ್ರ ಗೊತ್ತಿರಲಿ. ಥರ್ಡ್ ಪರ್ಸನಿಗೆ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಥ್ಯಾಂಕ್ ಯು. ದ ಮೆಜಿಷಿಯನ್. ಓಕೆ, ಸೊ ನೋಡಿ, ನಿಮ್ಮ ಆರ್ಥಿಕ ಪರಿಸ್ಥಿತಿನ ನೀವು ಚೆನ್ನಾಗಿ ಮಾಡಿಕೊಳ್ಬಹುದು. ಓಕೆ, ಅದಕ್ಕೆ ಬೇಕಾಗುವಂತಹ ಎಲ್ಲ ರಿಸೋರ್ಸಸ್ ನಿಮ್ಮಲ್ಲಿ ಅವೈಲೇಬಲ್ ಇದೆ. ನಾನು ಮೊದಲೇ ಹೇಳ್ದಲ್ವ, ನೀವು ತುಂಬ ಕಾನ್ಫಿಡೆಂಟ್ ಪರ್ಸನ್ ಅಂತ. ಸೊ ನೀವು ತುಂಬ ಕಾನ್ಫಿಡೆಂಟ್ ಇದ್ದೀರಾ. ನಿಮ್ಮ ಕಾನ್ಫಿಡೆಂಟಿಂದಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಚೆನ್ನಾಗಿ ಮಾಡ್ಬೋದು. ಹೇಗೆ? ನಿಮ್ಮ ಸ್ಕಿಲ್ ಮೇಲೆ ನಿಮ್ಮ ನಂಬಿಕೆ ಬೇಕಾಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತೀರಾ ನೋಡಿ ಅಲ್ಲಿ ನಿಮಗೆ ನಂಬಿಕೆ ಬೇಕಾಗುತ್ತೆ. ನೀವು ಯಾವಾಗ ಕೆಲಸನ ಆಯ್ಕೆ ಮಾಡಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಅದರಲ್ಲಿ ನಿಮಗೆ ನಂಬಿಕೆ ಇರಬೇಕಾಗತ್ತೆ. ಓಕೆ, ನೀವು ಹೌಸ್ ವೈಫ್ ಆದರೂ ಕೂಡ ಹಣನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತಂದರೆ, ಹೇಗೆ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಗೊತ್ತಾದರೆ ತುಂಬ ಒಳ್ಳೆಯದು. ಓಕೆ, ಮುಂದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಚೆನ್ನಾಗಾಗುತ್ತೆ. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ಬೇರೇನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಬಿಕಾಸ್ ಯು ಆರ್ ಅಬಂಡೆಂಟ್. ದ ಹೈರೋಫೆಂಟ್. ಓಕೆ, ವೆರಿ ನೈಸ್. 9 ಆಫ್ ಪೆಂಟಿಕಲ್ಸ್. ಎಸ್. ಸೊ ಪೈಲ್ ನಂಬರ್ 1, ನಿಮಗೆ ನೀವು ಖರ್ಚು ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ಯಾವತ್ತೂ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ನಿಮಗೆ ನೀವೇನಾದರೂ ತೊಗೊಳ್ಬೇಕು ಅಂತ ಇದ್ದೀರಾ ಅಂತಂದರೆ ತೊಗೊಳ್ಳಿ. ಆ್ಯಂಡ್ ನಿಮಗೆ ಅದು ಯೂಸ್ ಆಗುತ್ತೆ ಅಂದರೆ ಓಕೆ, ತೊಗೊಳ್ಳೇಬೇಕು ನೀವು. ತುಂಬ ಒಳ್ಳೆಯದು ನೀವು ಆ ಥರ ಮಾಡ್ತೀರಾ ಅಂತಂದರೆ.
ಓಕೆ. ಆ್ಯಂಡ್ ಎಸ್ 4 ಆಫ್ ವಾಂಡ್ಸ್ ಕೂಡ ಇದೆ. ಲೈಕ್ ಸ್ಟೆಬಿಲಿಟಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಟೆಬಿಲಿಟಿ ಬರುತ್ತೆ, ಸ್ಟೆಬಿಲೈಸ್ ಆಗ್ತೀರಾ ನೀವು. ಓಕೆ. ಬಟ್ ನಿಮಗೆ ವಿಶ್ವಾಸ ಇಟ್ಕೊಳ್ಬೇಕಾಗತ್ತೆ. ಕಾನ್ಫಿಡೆಂಟ್ ಅಂತೂ ಇದೆ ನಿಮಗೆ. ಕಾನ್ಫಿಡೆಂಟ್ ಎಲ್ಲಾದರೂ ನಿಮಗೆ ಆರ್ಥಿಕ ಪರಿಸ್ಥಿತಿ ಹೀಗಾಯಿತು ಹಾಗಾಯಿತು ಅಂತ ಅಂದರೂ ಕೂಡ ನಿಮಗೆ ಅನಿಸುತ್ತೆ ಇಲ್ಲ, ಇದರಿಂದ ನಾನು ಹೊರಗೆ ಬರುವಂತಹ ಒಂದು ಲೈಕ್ ಆ ಒಂದು ಸಿಚುವೇಶನ್ದ ಹೊರಗೆ ಬರುವಂತಹ ಹೋಪ್ ಏನಿದೆ ನೋಡಿ, ಅದು ನಿಮಗಿದೆ. ಅದು ಯಾವತ್ತೂ ನಿಮ್ಮಿಂದ ಯಾರು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೋಪನ್ನು ಬಿಟ್ಕೊಳ್ಬೇಡಿ, ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ. ಓಕೆ. ಸೊ ನಿಮ್ಮನ್ನು ನೀವೇ ಹುರಿದುಂಬಿಸ್ಕೊಳ್ಬೇಕಾಗತ್ತೆ. ಬಿಕಾಸ್ ನನಗೆ ಪದೇ ಪದೇ ಇದೇ ಕಾರ್ಡ್ ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ದ ಸನ್ ಪರ್ಸನ್ ನೋಡಿ ಯಾವ ಥರ ಸ್ಮೈಲ್ ಮಾಡ್ತಾ ಇದ್ದಾರೆ ಅನ್ನೋದು, ರೈಟ್? ಸೊ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ಬಟ್ ಸ್ಮೈಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪೈಲ್ ನಂಬರ್ 1. ಪಾಸಿಟಿವಿಟಿ ಬಗ್ಗೆ ಎಸ್, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಪಾಸಿಟಿವಿಟಿ ಏನಿದೆ ನೋಡಿ, ಅದು ಸ್ಪ್ರೆಡ್ ಆಗುತ್ತೆ. ಬಟ್ ವಿಶ್ವಾಸ ಇಟ್ಕೊಳ್ಬೇಕಾಗತ್ತೆ ಒಂದು. ಹಾಗೆ ಅದೇ ನಾನು ಹೇಳಿದೆ, ನಿಮಗೆ ನೀವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಓಕೆ. ಬಿಂದಾಸಾಗಿ ಖರ್ಚು ಮಾಡಿ. ಪೈಲ್ ನಂಬರ್ 1. ಬಿಕಾಸ್ ನಾವು ನಮಗೂ ಕೂಡ ಕೆಲವೊಮ್ಮೆ ಖರ್ಚು ಮಾಡಬೇಕಾಗತ್ತೆ. ನಾವು ನಮಗೂ ಕೂಡ ಕೆಲವೊಂದು ಐಟಮ್ನ ತೊಗೊಳ್ಬೇಕಾಗತ್ತೆ. ಮೇ ಬಿ ಅದು ನಿಮ್ಮ ಬರ್ತ್ಡೇ ಇರ್ಬೋದು. ಹಾಗಂತ ಹೇಳಿಬಿಟ್ಟು ಸಾಲ ಮಾಡಿ ನೀವು ಗಿಫ್ಟ್ಸ್ ತೊಗೊಳ್ಳಿ, ಸಾಲ ಮಾಡಿ ನಿಮಗೆ ನೀವು ಕೊಡಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ, ನಿಮಗೆ ನೀವು ಟ್ರೀಟನ್ನು ಕೊಡಬೇಕಾಗತ್ತೆ. ಓಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಟ್ರೀಟ್ ಯುವರ್ ಸೆಲ್ಫ್. ಏನು ಕೂಡ ಆಗ್ಬೋದು, ನಿಮಗೆ ನೀವನ್ನ ಗಿಫ್ಟನ್ನು ಕೊಡೋದಿರ್ಬೋದು. ಓಕೆ. ಅಂತಂದರೆ ಬೇರೆಯವ್ರಿಗೆ ನಾವು ಹೇಗೆ ಗಿಫ್ಟ್ ಕೊಡ್ತೀವಿ ನೋಡಿ, ಅದೇ ಥರ. ಸೊ ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಅಪ್ ಟು ಯು. ಎಸ್, ಇಟ್ ಈಸ್ ಅಪ್ ಟು ಯು. ನಿಮಗೆ ಬಿಟ್ಟಿರೋದು. ರಿಮೈನ್ ಪಾಸಿಟಿವ್. ಆದಷ್ಟು ಪಾಸಿಟಿವ್ ಆಗಿರಬೇಕಾಗತ್ತೆ ನೀವು. ಓಕೆ. ಪಾಸಿಟಿವ್ ಆಗಿರಿ. ಪರ್ಫೆಕ್ಟ್ ಟೈಮಿಂಗ್ ಆ್ಯಂಡ್ ಲುಕ್ ಫಾರ್ ಅ ಸೈನ್. ನಿಮಗೆ ತುಂಬ ಥರದ ಸೈನ್ಗಳು ಕೂಡ ನೋಡೋದಕ್ಕೆ ಸಿಕ್ಕಿರ್ಬೋದು. ಲೈಕ್ ಏಂಜಲ್ಸ್ ನಂಬರ್ಸ್ ಇರ್ಬೋದು, ವರ್ಡ್ ಇರ್ಬೋದು, ಪದೇ ಪದೇ ರಿಪೀಟೆಡ್ ಆಗಿ ಕಾಣುವಂಥ ನಂಬರ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಒಮ್ಮೆ ಸರ್ಚ್ ಮಾಡಿ, ಯಾಕೆ ಈ ಥರ ನನಗೆ ಕಾಣ್ತಾ ಇದೆ ಅನ್ನೋದು. ಓಕೆ. ಒಂದ್ಸಲ ನೋಡುವಂಥ ಅವಶ್ಯಕತೆ ಇದೆ. ಓಕೆ. ಪರ್ಫೆಕ್ಟ್ ಟೈಮಿಂಗ್ ಇದೆ. ಓಕೆ. ರೈಟ್ ನಾವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ತುಂಬ ಸಮಯದಿಂದ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತಂದರೆ ಪರ್ಫೆಕ್ಟ್ ಟೈಮ್ ಬಂದಾಗ ಸರಿ ಆಗುತ್ತೆ. ಓಕೆ. ಸೊ ಬಿಕಾಸ್ ಎಲ್ಲವೂ ನಮ್ಮ ಕರ್ಮಗಳ ಜೊತೆ ಏನಿದೆ ನೋಡಿ, ನಾವು ಯಾವ ಥರದ ಕರ್ಮಗಳು ಮಾಡಿರ್ತೀವಿ ನೋಡಿ, ಆ ಕರ್ಮದ ಅನುಸಾರವಾಗಿ ನಾವು ಕೆಲವೊಂದನ್ನು ಅನುಭವಿಸಬೇಕಾಗತ್ತೆ. ಕೆಲವೊಂದು ನಾವು ಸ್ಟ್ರಗಲ್ಸ್ ಏನಿದೆ ನೋಡಿ, ಅದನ್ನು ನಾವು ಮಾಡಬೇಕಾಗತ್ತೆ, ಸ್ಟ್ರಗಲ್ ಮಾಡಬೇಕಾಗತ್ತೆ. ಓಕೆ. ಬಾಟಮ್ ಆಫ್ ದ ಡೆಕ್ ರಿಕವರಿ. ಓ ಮೈ ಗಾಡ್, ಬ್ಯೂಟಿಫುಲ್. ಸೊ ಅದೇ ನಿಮ್ಮ ಒಂದು ಆರ್ಥಿಕ ಸಿಚುವೇಶನಿಂದ ನೀವು ರೈಟ್ ನಾವು ಏನೇ ಇರಲಿ, ಬಟ್ ಅದರಿಂದ ನಿಮಗೆ ರಿಕವರಿ ಇದೆ. ಓಕೆ. ಬಟ್ ಟ್ರಸ್ಟ್ ಯುವರ್ ಸೆಲ್ಫ್. ಹಾಗೆ ನನಗೆ ಇಲ್ಲಿ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನೀವು ಡ್ಯಾನ್ಸರ್ ಆಗಿದ್ದರೆ ಒಂದು 4 ಮಕ್ಕಳಿಗೆ 3 ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿರಿ, ಇಲ್ಲಾಂದರೆ ನೀವು ಒಳ್ಳೆ ಹಾಡ್ತೀರಾ ಅಂತಂದರೆ ಅದರಿಂದ ಕೂಡ ನೀವು ಹಣನ ಗಳಿಸಬಹುದು. ನಿಮಗೆ ಯಾವ ಥರದ ಸ್ಕಿಲ್ ಇದೆ ಅನ್ನೋದನ್ನು ನೋಡಿ. ಓಕೆ. ನಿಮ್ಮ ಸ್ಕಿಲ್ ನಿಮ್ಗೆ ಸಿಕ್ಕಾಪಟ್ಟೆ ಇದೆ, ತುಂಬ ಸ್ಮಾರ್ಟ್ ಕೂಡ ಇದ್ದೀರಾ ನೀವು. ಓಕೆ. ಸೊ ನಿಮ್ಮ ಎಬಿಲಿಟಿ ಏನಿದೆ ನೋಡಿ, ಅದರಲ್ಲಿ ವಿಶ್ವಾಸನ ಇಟ್ಕೊಳ್ಳಿ. ಓಕೆ. ಫೈಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೆ ಏನು ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ. Signs will guide you. Instead of forcing clarity, you will start noticing. Oh my God. Repeated numbers or messages. Signs will guide you.
ನಿಮಗೆ ಸೈನಿಗೆ ಗೈಡ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ಕ್ಲಾರಿಟಿ ಪಡೆಯೋದಕ್ಕೆ ಫೋರ್ಸ್ ಮಾಡೋ ಬದಲು ನಿಮಗೆ ನೋಟಿಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಯು ವಿಲ್ ಸ್ಟಾರ್ಟ್ ನೋಟಿಸಿಂಗ್ ಪ್ಲಸ್ ರಿಪೀಟೆಡ್ ನಂಬರ್ಸ್ ಆರ್ ಮೆಸೇಜಸ್ ಕೂಡ ನಿಮಗೆ ಕಾಣೋದಕ್ಕೆ ಸಿಗಬಹುದು. ನೋಡಿ ಪೈಲ್ ನಂಬರ್ 1, ಬಿ ಪೇಷಂಟ್, ಥಿಂಗ್ಸ್ ಮೇ ನಾಟ್ ಮ್ಯಾನಿಫೆಸ್ಟ್ ಇಮಿಡಿಯೇಟ್ಲಿ. ಓಕೆ, ಸೊ ಆದಷ್ಟು ತಾಳ್ಮೆಯಿಂದ ಇರೋದಕ್ಕಲ್ಲಿ ಹೇಳ್ತಾ ಇದ್ರೆ ರೈಟ್ ನಾವು ನೀವು ಅಂದ್ಕೊಂಡದ್ದು ತಕ್ಷಣ ಮ್ಯಾನಿಫೆಸ್ಟ್ ಆಗದೇ ಇರಬಹುದು. ಓಕೆ, ಸೊ ನೆಕ್ಸ್ಟ್, ಟೇಕ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಫುಲ್ಲಿ. ಡೋಂಟ್ ರಶ್ ಬೇಸ್ಡ್ ಆನ್ ಅಪಿಯರೆನ್ಸ್ ಪ್ಲಸ್ ಟೇಕ್ ಅ ಡೀಪರ್ ಲುಕ್ ಬಿಫೋರ್ ಡಿಸೈಡಿಂಗ್. ಸೊ ಇದು ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ಅವ್ರಿಗೆ ಕೂಡ ಅನ್ವಯ ಆಗುತ್ತೆ ಇದು. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇದು ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ. ಟೇಕ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಫುಲ್ಲಿ. ಡೋಂಟ್ ರಶ್ ಬೇಸ್ಡ್ ಆನ್ ಅಪಿಯರೆನ್ಸ್ ಪ್ಲಸ್ ಟೇಕ್ ಅ ಡೀಪರ್ ಲುಕ್ ಬಿಫೋರ್ ಡಿಸೈಡಿಂಗ್. ಸೊ ಯಾವುದೇ ಥರದ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ನೋಡುವಂಥ ಅವಶ್ಯಕತೆ. ಮೇ ಬಿ ಇದು ಪ್ರಪೋಸಲ್ಸ್ ಇರ್ಬೋದು, ಇಲ್ಲಾಂದರೆ ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಪರ್ಸನ್ನ ಲೈಕ್ ಟೈಮ್ ತೊಗೊಳ್ಳಿ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ. ಇಲ್ಲಾಂದರೆ ಯಾರಾದರೂ ನಿಮ್ಮ ಮುಂದೆ ಇನ್ವೆಸ್ಟ್ ಮಾಡೋದಕ್ಕಿರ್ಬೋದು, ಇಲ್ಲಾಂದರೆ ಇಲ್ಲಿ ಸೇವ್ ಮಾಡಿ ಹಣ ಹೀಗೆ ಹಾಗೆ ಅಂತೆಲ್ಲ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಫುಲಿ. ಪರ್ಸನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ರಶ್ ಮಾಡಬೇಡಿ. ಓಕೆ, ಅಪಿಯರೆನ್ಸ್ ಇಲ್ಲಾಂದರೆ ಅವ್ರು ಒಳ್ಳೊಳ್ಳೆ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ಪೈಲ್ ನಂಬರ್ 2. ಸೊ ಯಾರು ಈ ಸ್ಟೋನನ್ನು ಚೂಸ್ ಮಾಡಿದ್ದೀರಾ? ಸೊ ಪೈಲ್ ನಂಬರ್ 2, ನೀವು ತುಂಬಾ ಸ್ಟ್ರಗಲ್ ಮಾಡ್ತೀರಾ. ಪೈಲ್ ನಂಬರ್ 2 ಮಾಡ್ತಾ ಇದ್ದೀರಾ ಕೂಡ, ಇದಕ್ಕಿಂತ ಮುಂಚೆ ಮಾಡಿರಬಹುದು ಕೂಡ. ಹಣವನ್ನು ಜೋಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ. ನೀವು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡುವಂತಹ ಜನರು. ಲೈಕ್ ನಿಮಗೇನಾದರೂ ತೊಗೊಳ್ಬೇಕು ಅಂತ ಅಂದರೆ ನೀವು ಹೇಗೆ ಅಂತಂದರೆ ನಾನು ದುಡಿಬೇಕು, ನಾನು ತಿನ್ನಬೇಕು ಅನ್ನೋದು. ಓಕೆ, ಸೊ ಅಂತಹ ಜನರು ನೀವು. ನಿಮ್ಮನ್ನು ಲೈಕ್ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ನಿಮ್ಮನ್ನು ಬಹುಬೇಗ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವ ವೆರಿ ಲೈಕ್ ನೋಡೋದಕ್ಕೆ ತುಂಬ ಹಾರ್ಡ್ ಕಾಣ್ತೀರ ಜನರಿಗೆ ನೀವು. ಓಕೆ, ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದರೆ ಹಣ ಮಾಡೋದಕ್ಕೋಸ್ಕರ, ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಕ್ಕೋಸ್ಕರ ನೀವು ಮಲ್ಟಿಪಲ್ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ಬೋದು. ಪೈಲ್ ನಂಬರ್ 2, ಇಲ್ಲ ಅಂದರೆ ನೀವು ಒಂದೇ ಕೆಲಸದಲ್ಲಿ ಇದ್ದು ತುಂಬಾ ಶ್ರಮ ಪಡ್ತಾ ಇದ್ದೀರಾ. ಮೇ ಬಿ ಇದು ಪ್ರಮೋಷನ್ಗೆ ಇರ್ಬೋದು, ಲೈಕ್ ಒಂದು ಕಡೆಯಿಂದ ಟ್ರಾನ್ಸ್ಫರ್ ಆಗೋದಕ್ಕೆ ಕೂಡ ಇರಬಹುದು. ಓಕೆ, ಟ್ರಾನ್ಸ್ಫರ್ ಆಗೋದಕ್ಕೆ ಕೂಡ ಇರಬಹುದು. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಕಿಂಗ್, ನೀವು ಕಿಂಗ್ಗಳು. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2. ಓಕೆ, the star, 7 of cups, 7 of pentacles and 6 of cups. ಅದೇ ನಾನು ಹೇಳಿದೆ ಅಲ್ವಾ, ನೀವು ಶ್ರಮ ಪಡ್ತೀರಾ, ತುಂಬ ಶ್ರಮ ಪಡ್ತೀರಾ. ಓಕೆ, ಸೊ ಲೆಟ್ಸ್ ಸಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ದ ಸನ್ ಕಾರ್ಡ್, ಬಟ್ ನಾನು ಇದನ್ನು ತಗೊಳ್ತಾ ಇಲ್ಲ. ಲೆಟ್ಸ್ ಸಿ ಪೈಲ್ ನಂಬರ್ 2. Ten of Wands, Ace of Pentacles. ಓಕೆ, ಆ್ಯಕ್ಚುಲಿ ಇದು ಮೈನರ್ ಅರ್ಕಾನ ಸನ್ ಕಾರ್ಡ್ ಅಂತಲೇ ಹೇಳ್ಬೋದು. ಏಸ್ ಆಫ್ ಪೆಂಟಿಕಲ್ಸ್ನ 9 of Swords.
ಸೊ ಕೆಲವೊಮ್ಮೆ ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ತುಂಬಾ ಬರ್ಡನ್ ತೊಗೊಳ್ತೀರಾ. ಅದೇ ನಾನು ಹೇಳಿದೆ ಅಲ್ವಾ, ಮಲ್ಟಿಪಲ್ ಕೆಲಸಗಳನ್ನು ನೀವು ಮಾಡಬಹುದು. ಮಲ್ಟಿಪಲ್ ಕೆಲಸದಿಂದ ನಿಮಗೆ ತುಂಬಾ ಎಕ್ಸಾಸ್ಟೆಡ್ ಅಂತ ಆಗಬಹುದು ನಿಮಗೆ. ಓಕೆ, ಎಕ್ಸಾಸ್ಟೆಡ್, ತುಂಬಾ ಟಯರಿಂಗ್ ಅಂತ ನಿಮ್ಗೆ ಅನಿಸ್ಬಹುದು. ಓಕೆ, ಬಟ್ ಆದರೂ ಕೂಡ ಏನಾದರೂ ಮಾಡಬೇಕು ಅನ್ನೋ ಒಂದು ಸಾಧನೆ ಕೂಡ ಇದೆ ನಿಮಗೆ. ಓಕೆ, ಸೊ ಎಸ್, ರೈಟ್ ನಾವು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ತುಂಬಾ ಮೆಂಟಲಿ ತುಂಬಾ ನಿಮಗೆ ಸ್ಟ್ರೆಸ್ ಇದೆ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಏನು ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತಂದರೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿನ ತೊಗೊಳೋದಕ್ಕೆ ಹೋಗಬೇಡಿ. ಓಕೆ, ಒಂದು ಲೈಕ್ ಒಂದು ಹೊತ್ತಿಗೆ ಒಂದು ವರ್ಕ್ ಮೇಲೆ ಮಾತ್ರ ಗಮನನ ಕೊಡಿ, ಒಂದು ವರ್ಕನ್ನು ಮಾತ್ರ ಮಾಡಿ. ಓಕೆ, ಆ್ಯಂಡ್ ನೀವು ರೈಟ್ ನಾವು ಯಾವ ಒಂದು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲೇ ನಿಮಗೆ ಗ್ರೋತ್ ಸಿಗುತ್ತೆ, ಅದರಲ್ಲೇ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ನಿಮಗೆ ಪ್ರಮೋಷನ್ ಬೇಕಾ, ಪ್ರಮೋಷನ್ ಕೂಡ ಆಗುತ್ತೆ. ಟ್ರಾನ್ಸ್ಫರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಬಟ್ ಥಿಂಗ್ ಈಸ್ ದ್ಯಾಟ್ ಹೊರಕ್ಕೆ ಆಗದೇ ಇರುವಂತಹ ವಿಷಯಗಳನ್ನು ಹೊರೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ನೀವು ಬೇರೆಯವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀರಾ ಅಂತಂದರೆ ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಓಕೆ, ಯೋಚನೆ ಮಾಡಿ ಹೆಲ್ಪ್ ಮಾಡಿ. ಯಾರಿಗೂ ಹಣನ ಕೇಳಿದ್ರು ತಕ್ಷಣ ಕೊಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಇಲ್ಲಿ ರಿಲೇಷನ್ಶಿಪ್ ಕೂಡ ನನಗಿಲ್ಲಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ರಿಲೇಟೆಡ್ ಕೂಡ ಇಶ್ಯೂ ಇದೆ ಅಂತ ಅನಿಸ್ತಾ ಇದೆ ನನಗೆ. ಫೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಎರಡನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಆ್ಯಕ್ಚುಲಿ ನಾವಿವತ್ತು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ನನಗೆ ಈ ಒಂದು ಎನರ್ಜಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಲೈಕ್ ನೀವು ರೈಟ್ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದನ್ನೇ ನರ್ಚರ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಅದನ್ನೇ ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಓಕೆ, ಈ ಜಾಬ್ ಬಿಡ್ತೀನಿ, ಈ ಕೆಲಸ ಬಿಡ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ. ಅಂತಂದರೆ ನಿಮಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಶ್ರಮ ಪಡ್ತಾ ಇದ್ರೆ ನಿಮ್ಗೇನು ಅನಿಸುತ್ತೆ ಅಂತಂದರೆ ನಾನು ಮಾಡಿದ್ದಕ್ಕೆ ನನಗೆ ಫಲ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಫಲ ಸಿಗುತ್ತೆ. ಫೈಲ್ ನಂಬರ್ 2 ಪೀಪಲ್, ಫಲ ಸಿಗುತ್ತೆ, ನಿಮ್ಮ ವಿಶ್ ಕೂಡ ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದಕ್ಕೆ ಫಲ ನಿಮಗೆ ಸಿಗುತ್ತೆ. ಬರ್ಡನ್ ಏನಿದೆ ನೋಡಿ, ಅದು ರಿಲೀಸ್ ಆಗುತ್ತೆ. ಬರ್ಡನಿಂದ ಹೊರಗೆ ಬರ್ತೀರಾ. ಆ್ಯಂಡ್ ಮುಂದೆ ಇನ್ ಫ್ಯೂಚರ್ ನನಗಿಲ್ಲಿ ಏನಿಸ್ತಾ ಇದೆ ಅಂತಂದರೆ ನೀವು ನಿಮ್ಮ ಓನ್ ಬಿಸ್ನೆಸ್ ಕೂಡ ಶುರು ಮಾಡ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಎಮೋಷ್ನಲಿ ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಬರುತ್ತೆ. ಓಕೆ, ರೈಟ್ ನಾವು ಬರ್ಡನ್ ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ಬರ್ಡನ್ ಇದೆ ರೈಟ್ ನಾವು. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. King of Cups. Okay, beautiful. ಫಸ್ಟ್ ಆಫ್ ಆಲ್ ಫೈಲ್ ನಂಬರ್ 2, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನು ಸ್ಮಾರ್ಟ್ ವೇಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಮಾಸ್ಟರ್ಡ್ ಹೀಸ್ ಎಮೋಷನ್ಸ್. ನೀವು ನಿಮ್ಮ ಎಮೋಷನ್ಸ್ನ ಮಾಸ್ಟರ್ ಮಾಡುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 2. ಓಕೆ, ದ ಡೆವಿಲ್. ಫೈಲ್ ನಂಬರ್ 2. ಓಕೆ, ದ ಡೆವಿಲ್ ಕಾರ್ಡ್ ಬಂದಿದೆ. ಫಸ್ಟ್ ಆಫ್ ಆಲ್ ಭಯನ ರಿಲೀಸ್ ಮಾಡಿ, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಸೆಲ್ಫ್ ಟಾಕ್ ಅದನ್ನ ರಿಲೀಸ್ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಹಣದ ಬಗ್ಗೆ ಇರಬಹುದು, ನಿಮ್ಮಲ್ಲಿ ಎಷ್ಟಿದೆ, ನೀವು ಏನು ಮಾಡ್ತಾ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದೆ, ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇದು ಫೈಲ್ ನಂಬರ್ 1 ಕೂಡ ಬಂದಿತ್ತು ಈ ಎನರ್ಜಿ, ಆ್ಯಂಡ್ ಇಲ್ಲೂ ಕೂಡ ಇದೆ. ಆ್ಯಂಡ್ ಇನ್ನೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ,
ಒಂದು ಕೆಲಸ ನಿಮಗೆ ಸಿಕ್ಕಾಪಟ್ಟೆ ಹಣನ ಕೊಡ್ತಾ ಇದೆ ಅಂತಂದರೆ ನಿಮ್ಮಿಂದ ಅದು ಏನಾದರೂ ಒಂದು ಥಿಂಗ್ಸ್ ಇರ್ಬೋದು, ಅದನ್ನ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ತ್ಯಾಗ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿದ್ದೆನ ತ್ಯಾಗ ಮಾಡಬೇಕಾಗತ್ತೆ. ಓಕೆ ಅಂತಂದರೆ ಫುಲ್ ಡೇ ವರ್ಕ್ ಮಾಡ್ತಾ ಇದ್ದೀರಾ, ನಿದ್ದೆ ಸರಿಯಾಗಿಲ್ಲ ಅಂತಂದರೆ ನಿಮ್ಮ ಹೆಲ್ತ್ ಮೇಲೆ ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸ್ ಬರಬಹುದು. ಓಕೆ, ಸೊ ನಿಮ್ಮ ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 2. ಓಕೆ, ಆ್ಯಂಡ್ ಹೆಚ್ಚು ಮೆಟೀರಿಯಲಿಸ್ಟಿಕ್ ಥಿಂಕ್ ಮಾಡಬೇಡಿ, ಹೆಚ್ಚು ಮೆಟೀರಿಯಲಿಸ್ಟಿಕ್ ವೇಯಲ್ಲಿ ಜೀವನ ಮಾಡಬೇಡಿ, ಸ್ವಲ್ಪ ಸ್ಪಿರಿಚುವಲ್ ಕೂಡ ಆಗುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 2 ಪೀಪಲ್ ನಿಮಗೆ. ಸೊ ಎಸ್, ಪಾಲ್ ನಂಬರ್ 2. The world. ಬ್ಯಾಲೆನ್ಸ್. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ. ಓಕೆ, ಬಿಕಾಸ್ ನಮ್ಮ ಎನರ್ಜಿ, ನಮ್ಮ ಫ್ರೀಕ್ವೆನ್ಸಿ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡಿ. ಓಕೆ, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಆರಾ. ಓಕೆ, so and you always already protected, but still, okay, but still okay, ಐ ಆಮ್ ಸಾರಿ, ನಾನು ಇಲ್ಲಿ ಸ್ವಲ್ಪ ಪಾಸ್ ಆದೆ ಬಿಕಾಸ್ ಓಕೆ, ಸೊ ನಿಮಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದನ್ನು ಕೂಡ ಹೋಲ್ಡಲ್ಲಿ ಇಟ್ಕೊಳ್ಬೇಡಿ, ರಿಲೀಸ್ ಮಾಡುವಂಥ ಅವಶ್ಯಕತೆ. ಅದೇ ನಾನು ಹೇಳ್ದಲ್ವ, ಭಯ, ಅಫ್ಕೋರ್ಸ್ ಭಯ ಬಗ್ಗೆ ಹೇಳಿದೆ, ಬಟ್ ಸ್ಟಿಲ್ ದೇರ್ ಈಸ್ ಸಮಥಿಂಗ್ ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಲೈಕ್ ಸ್ಟಾಪ್ ಮಾಡ್ತಾ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಲೈಕ್ ಲೆಟ್ಸ್ ಸಿ ಏನು ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಎಸ್, ದ್ಯಾಟ್ಸ್ ವೈ ಐ ಟೋಲ್ಡ್ ಯು. ಏನು ಅಂತಂದರೆ ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಸ್ವಲ್ಪ ಮೆಡಿಟೇಷನ್, ಟೆಂಪಲ್ ವಿಸಿಟ್ ಮಾಡಿ. ಪಾಲ್ ನಂಬರ್ 2 ಮಾಡಲೇಬೇಕಾಗತ್ತೆ ನೀವು. ಓಕೆ, ಟೆಂಪಲ್ ವಿಸಿಟ್ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ ಅಂತ. someone may be oh my god, someone may be watching, judging or evaluating your work. Stay present. ನಿಮ್ಮ ಕೆಲಸ ಇರ್ಬೋದು, ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಇನ್ಕಮ್ ಹೇಗಿದೆ, ನಿಮ್ಮ ಹಾವಭಾವ ಹೇಗಿದೆ, ಬಿಕಾಸ್ ಐ ನೋ ದಿಸ್. ಓಕೆ, ಬಿಕಾಸ್ ಇದರಲ್ಲಿ ರೈಟ್ ನೌ ನಾನು ಅನುಭವಿಸ್ತಾ ಇದ್ದೀನಿ ಈ ಒಂದು ಎನರ್ಜಿನ, ಲೈಕ್ ನನಗೆ ಗೊತ್ತಿದೆ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಂತಹ ಜನರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲ್ಲ, ನಿಮ್ಮ ಬಗ್ಗೆ ಹೊಗಳೋದಿಲ್ಲ, ಏನೂ ಇಲ್ಲ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಹಾವಭಾವ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಹೆದರುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ಆರ್ ಆಲ್ರೆಡಿ ಪ್ರೊಟೆಕ್ಟೆಡ್. ಬಟ್ ಸ್ಟಿಲ್ ಟೆಂಪಲ್ ವಿಸಿಟ್ ಮಾಡಿ. ಓಕೆ, ಸೊ ಎಸ್, ಲೋವರ್ 3 ಚಕ್ರ. ನಾನು ಇವಾಗಷ್ಟೇ ಹೇಳಿದೆ, ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ದೆ ಅಲ್ಲ, ಸೊ ಅದಕ್ಕೇ ಹೇಳಿರೋದು. ಲೋವರ್ 3 ಚಕ್ರ, ಯು ನೀಡ್ ಗ್ರೌಂಡ್. ಓ ಮೈ ಗಾಡ್, ಯು ನೀಡ್ ಗ್ರೌಂಡಿಂಗ್, ಸ್ಟೆಬಿಲಿಟಿ ಆ್ಯಂಡ್ ಎಮೋಷ್ನಲ್ ಬ್ಯಾಲೆನ್ಸ್ ಬಿಫೋರ್ ಮೂವಿಂಗ್ ಫಾರ್ವರ್ಡ್. ಸೊ ನಿಮ್ಮ ಲೋವರ್ 3 ಚಕ್ರ ಏನಿದೆ ನೋಡಿ, ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ. ಯು ನೀಡ್ ಗ್ರೌಂಡಿಂಗ್, ನಾನು ಆಲ್ರೆಡಿ ಹೇಳಿದೆ, ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಸ್ಟೆಬಿಲಿಟಿ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ ಬಿಫೋರ್ ಮೂವಿಂಗ್ ಫಾರ್ವರ್ಡ್. ಯಾವುದೇ ನೀವು ಸ್ಟೆಪ್ ತೊಗೊಳ್ಳೋದಕ್ಕಿಂತ ಮುಂಚೆ ಸ್ಟೆಬಿಲಿಟಿ ಆ್ಯಂಡ್ ಎಮೋಷ್ನಲ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ
ಇದು ಪೈಲ್ ನಂಬರ್ 1 ನಾನು ನೋಡಿಲ್ಲ ಎಕ್ಸ್ಟ್ರಾ ಕಾರ್ಡ್ಸ್, ಬಟ್ ನಿಮಗೆ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ pile number 2. The Empress. Pile number 2, ಆದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು. ಓಕೆ, ಸೊ ಇನ್ನೊಂದು ಏನು ಅಂತಂದರೆ, ಲೈಕ್ ನೀವೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮಲ್ಲಿ ಪ್ಲ್ಯಾನ್ ಇದೆ, ಐಡಿಯಾಸ್ ಇದೆ ಅಂತಂದರೆ ಯಾರ ಜೊತೆನೂ ಶೇರ್ ಮಾಡಬೇಡಿ. ಓಕೆ, ಸೊ ನೀವು ಪ್ಲ್ಯಾನ್ಸ್, ಟ್ರೀಸ್ ಏನೋ ಅದರ ಮುಖಾಂತರ ಗ್ರೌಂಡ್ ಮಾಡ್ಬೋದು. ಲೈಕ್ ನೇಚರ್ ವಾಕ್ ಇದೆ ಏನು ಹೇಳ್ತಾರೆ ನೋಡಿ, ಅದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಬೈ ಕೂಡ ಮಾಡ್ಬೋದು. ಬ್ಲ್ಯಾಕ್ ಟರ್ಮನ್ ಲೈನ್ ಇರ್ಬೋದು, ಇಲ್ಲಾಂದರೆ ಏನೋ ಲೈಕ್ ಈ ಥರ ಬ್ಲ್ಯಾಕ್ ಆಬ್ಸಿಡಿಯನ್ ಕ್ರಿಸ್ಟಲ್ಸ್ನ ನೀವು ಕ್ಯಾರಿ ಮಾಡ್ಬೋದು ನಿಮ್ಮ ಜೊತೆ. ಓಕೆ, ಅಂತ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಎಸ್, ನಿಮ್ಮ ಫುಲ್ ಚಕ್ರ 7 ಚಕ್ರ ಮೆಡಿಟೇಷನ್ ನೀವು ಮಾಡಿ ಡೈಲಿ. 7 ಚಕ್ರ ಮೆಡಿಟೇಷನ್ ಏನೋ ಯೂಟ್ಯೂಬಲ್ಲಿದೆ, ಅದನ್ನ ನೀವು ನೋಡ್ಬೋದು. ಓಕೆ, ನಿಮ್ಮನ್ನು ನೀವು ಹೇಗೆ ಗ್ರೌಂಡ್ ಮಾಡಬಹುದು ಅಂತಂದರೆ ವೈಟ್ ಲೈಟ್ ವಿಜುವಲೈಸ್ ಮಾಡಿ. ಓಕೆ, ವೈಟ್ ಲೈಟ್ ಏನಿದೆ ನೋಡಿ ಅದನ್ನ ವಿಜುವಲೈಸ್ ಮಾಡಿ. ಇಲ್ಲ ಅಂದರೆ ದೇವಿ, ಗಾಡೆಸ್ ದುರ್ಗಾ ಇರ್ಬೋದು, ದೇವಿ ನಿಮಗೆ ಯಾರು ಇಷ್ಟ ಇದ್ದಾರೆ ನೋಡಿ ಅವರಲ್ಲಿ ಪ್ರಾರ್ಥನೆ ಕೂಡ ನೀವು ಮಾಡ್ಬೋದು. ಓಕೆ, ಸೊ ನಾನು ಇದರಲ್ಲಿ ತೆಗೆಯೋದಕ್ಕೆ ಮರೆತು ಹೋಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಲೆಟ್ ಗೋ. ಎಸ್, ಕೆಲವೊಂದು ಭಯ ಎಲ್ಲ ಏನಿದೆ ನೋಡಿ, ಗಿಲ್ಟ್ ಭಯ ಎಲ್ಲ ಇದ್ದರೆ ಅದನ್ನ ಲೆಟ್ ಗೋ ಮಾಡಿ ರೀಕನ್ಸಿಡರ್. ಇನ್ನೊಮ್ಮೆ ಮರುಮೆಲಕು ಹಾಕೋದಕ್ಕೆ ಹೇಳ್ತಾ ಇದ್ರೆ ಎಲ್ಲಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಎಸ್, ಆ್ಯಂಡ್ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೂ ಕೂಡ ಇವಾಗ ಸದ್ಯಕ್ಕೆ ಜಾಬ್ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ, ನಾಟ್ ದ ರೈಟ್ ಟೈಮ್. ಆ್ಯಂಡ್ ಏನಾದರೂ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಇವಾಗ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ ಇದೆ. ಸೊ ನಿಮ್ಮ ಲೈಫಲ್ಲಿ ಪೀಸ್ ಬರುತ್ತೆ ಆ್ಯಂಡ್ ಸಕ್ಸಸ್ ಕೂಡ ಬರುತ್ತೆ. ಯಶಸ್ಸು ಕೂಡ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣ್ತೀರಾ. ಪೀಸ್ಫುಲ್ ರೆಸಲ್ಯೂಷನ್, ಶಾಂತಿ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಶಾಂತಿ, ನೆಮ್ಮದಿ ಕೂಡ ಬರುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.